ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ 3 ಡೇಸಿನ ವ್ಲಾಗ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಬರ್ಬೇಕಾದ್ರೆ ಮಾತ್ರ ತುಂಬ ಬೇಜಾರಾಗೋಯ್ತು. ಪಾಪ ಅಕ್ಕನೂ ನಮ್ಮನ್ನ ಕಳಿಸ್ಬೇಕಾದ್ರೆ ಬೇಜಾರು ಮಾಡಿಕೊಂಡ್ರು. ಅವರ ಅಳ್ತಾ ಇದ್ರ, ನಾನು ನೋಡೋಕ್ಕೆ ಆಗಿಲ್ಲ ನನಗೆ. ನಾನು ಅದಕ್ಕೆ ಅವ್ರನ್ನ ತಿರುಗೂ ಸಹ ನೋಡಿಲ್ಲ. ಅವ್ರನ್ನ ನೋಡಿಬಿಟ್ರೆ ನನಗೆ ಇನ್ನೂ ಜಾಸ್ತಿ ದುಃಖ ಆಗಿಬಿಡುತ್ತೆ. ಅವ್ರಿಗೂ ಇನ್ನೂ ಹತ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಹಾಗೆ ಬಸ್ ಹತ್ಕೊಂಡು ಸೀದಾ ಬಂದುಬಿಟ್ವಿ. ಅಕ್ಕ ನಾವು ಮನೆ ತಲುಪೋ ತನಕ ತಲುಪಿದ್ರಾ ಸೀಟ್ ಸಿಗ್ತಾ ಅದು ಇದು ಎಲ್ಲ ಕೇಳ್ತಾನೇ ಇದ್ರು ಪಾಪ. ಅವ್ರು ಮತ್ತೆ ನಾವು ಮನೆಯಿಂದ ಅಲ್ಲಿ ಬಿಟ್ಟು ಬರ್ಬೇಕಂತ ಅವ್ರಿಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಂದ್ಕೊಂಬಿಡಿ. ಮನೆ ಅಂತೂ ಫುಲ್ ಮೆಸ್ಸಿ ಆಗೋಗಿತ್ತು ಪಾಪ. ಅದರಲ್ಲೂ ನಮಗೆ ಮನೆ ತಲುಪೋ ತನಕನೂ ತಲುಪಿದ್ರಾ ಅಂತ ಕೇಳ್ತಾನೇ ಇದ್ದರು. ಇದಾಗಿತ್ತು ಲಾಸ್ಟ್ ವ್ಲಾಗ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಗೈಸ್, ಇವತ್ತು ಶ್ರೇಯಾಂಶನ್ನ ಅಂಗನವಾಡಿಗೆ ನಾನು ಪ್ರಮೋದರೇ ಬಿಟ್ಟೋಗೋಣ ಅಂತ ಇದ್ದೀವಿ. ಈಗ ಆಲ್ರೆಡಿ ಟೈಮ್ ಆಗೋಗಿದೆ. ಅವನ್ನ ಬಿಟ್ಟು ಹಾಗೆ ಹೋಗೋಣ ಅಂತ. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾವು ಅಲ್ಲಿ ಡ್ರೆಸ್ಸಸ್ ಎಲ್ಲ ತುಂಬ ಇತ್ತು ಹಾಕ್ಕೊಂಡು ಬಂದಿದ್ದು, ಅದು ಇದು ಇದೆಲ್ಲ ವಾಶ್ ಮಾಡಿ ಇವತ್ತು ಬೇಗ ಹೊರಟಿದ್ದೀವಿ. ಅಮ್ಮ ಕೂಡ ಕೆಲಸಕ್ಕೆ ಹೋದರು. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಬಾತ್ ಮಾಡಿದ್ದು. ಆಲ್ರೆಡಿ ತಿಂದಾಯ್ತು. ಇವಾಗ ಹೊರಟು ನಿಂತಿದ್ದೀವಿ. ಆವಾಗಲೇ ವ್ಲಾಗ್ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದು. ಇವಾಗ ಹೊರಡ್ತಾ ಇದ್ದೀವಿ. ಇವತ್ತು ಹೋಗ್ತಾ ಏನೇನು ಮಾಡ್ತೀನಿ, ಇವತ್ತು ಡೇಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತೀನಿ. ನೀವು ನೋಡ್ತಾ ಇರಿ. ಓಪನ್ ಇಂಡವು ಎಟ್ಟೆ ಮುಕ್ಕಾದಕ್ಕೆ ಓಪನ್ ಇಂಡವು. കളിക്കൂലേ? വരും നിങ്ങളുടെ ഫ്രണ്ട്. ഇന്ന് ഓപ്പൺ ആയിട്ടില്ല അല്ലേ? ഫ്രണ്ട്സ് വരുവായ കുറച്ച് ലേറ്റ്. കുട്ടി കളിച്ചോളി അതുവരെ. ഫ്രണ്ട്സ് വരണവരെ. അവർ കുറച്ച് ലേറ്റ് വരണത് തോന്നുന്നു. അത് നോക്കി ചെറുത് ഇങ്ങനെ കളിക്കണ്ട്. കുട്ടീനെ വിളിക്കണ്ട്. ಹೋಗಿ. ಗೈಸ್, ಫೈನಲಿ ಶ್ರೇಯಾಂಶ್ನ ಅಂಗನವಾಡಿಗೆ ಬಿಟ್ಟು ಇವಾಗ ಮಡಿಕೇರಿ ರೀಚ್ ಆದೆ. ನಾನು ಅವನ್ನ ಬಿಟ್ಟು ಬಂದ ತಕ್ಷಣ ಒಂದು ಆಟೋ ಸಿಕ್ತು, ಹತ್ಕೊಂಡು ಇವಾಗ ಮಡಿಕೇರಿಯಲ್ಲಿದ್ದೀನಿ. ಮೊನ್ನೆ ಎಲ್ಲ ಅಕ್ಕನ ಮನೇಲಿದ್ದು ಇವಾಗ ಒಂಥರ ಲೇಸಿ ಫೀಲ್ ಆಗ್ತಾ ಉಂಟು. ಬಟ್ ಏನು ಮಾಡೋಕ್ಕಾಗಲ್ಲ, ಕ್ಲಾಸ್ ಹೋಗಲೇಬೇಕು. ಒಂದಿನ ರಜಾ ಆಗಿಬಿಟ್ಟಿದೆ. ಇನ್ನೂ ರಜಾ ಹಾಕಿದ್ರೆ ನಂದು ಏನಿದೆ ಎಲ್ಲ ಡಿಲೇ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ನೋಡೋಣ ಗೌರ್ಮೆಂಟ್ ಬಸ್ ಸಿಗುತ್ತಾ ಅಂತ. ಗೈಸ್, ಇವಾಗಷ್ಟೇ ನಾನು ವಿರಾಜಪೇಟೆ ರೀಚ್ ಆಗಿ ನನಗೆ ಇವಾಗ ನೆನಪಾಯಿತು, ಶಿವರಾತ್ರಿಗೆ ನಾನು ಡ್ರೆಸ್ಸೇ ತಗೊಂಡಿಲ್ಲ ಗೈಸ್. ತಗೊಂಡಿಲ್ಲ ಅಂದರೆ ಅಮ್ಮ ಸಿಕ್ಕಾಪಟ್ಟೆ ಬೈತಾರೆ. ಹಾಗಾಗಿ ಇವಾಗ ಡ್ರೆಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಪ್ರಮೋದವ್ರು ಹೇಳಿದ್ರು ವಿರಾಜಪೇಟೆ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ನೋಡು ಅಂತ. ಹಾಗಾಗಿ ಇಲ್ಲಿ ನನಗೂ ಶ್ರೇಯಾಂಶಿಗೂ ತಗೊಳ್ಳೋಣ ಅಂತ ಹೋಗ್ತಿದ್ದೀನಿ. ನೋಡೋಣ, ಚೆನ್ನಾಗಿದ್ರೆ ಇಲ್ಲಿ ತೊಗೊಂಡಿನಿ, ಇಲ್ಲಾಂದರೆ ಮಡಿಕೇರಿಯಲ್ಲೇ ತೊಗೊಳ್ಬೇಕು. ಈಗ ಜುಬೇರಿಯ ಬರ್ತೀನಿ ಅಂತ ಹೇಳಿದ್ದಾಳೆ. ಅವಳು ನಂಗೆ ವೆಯ್ಟ್ ಮಾಡ್ತಾ ಇದ್ದಾಳೆ. ಅಲ್ಲಿ ಉಮ್ಮರ್ ಬಿರಿಯಾನಿ ಇದೆಯಲ್ಲ, ಅಲ್ಲಿ ಹೋಗಿ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ, ಕಲೆಕ್ಷನ್ಸ್ ಸಿಕ್ಕಿದ್ರೆ ಪರ್ಚೇಸ್ ಮಾಡ್ತೀನಿ. ಗೈಸ್, ಇವಾಗ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಸ್ಟಾಲಿಗೆ ಬಂದಿದ್ದೀವಿ. ನಾನು ಚಾಕ್ಲೇಟ್ ಮಿಲ್ಕ್ ಶೇಕ್ ತಗೊಂಡಿದ್ದೀನಿ. ಜ್ಯೂಸಿದು ಮೂಸಂಬಿದು ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್, 3-4 ಅಂಗಡಿ ಸುತ್ತಿದ್ರು ಕಲೆಕ್ಷನ್ ಎಲ್ಲೂ ಇಲ್ಲ. ಎಲ್ಲ ನನ್ನ ಹತ್ರ ಇರೋ ಕಲರ್ಸೇ ಇತ್ತು. ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಯಾವುದೋ ಒಂದು ಸಿಕ್ತು, ಎತ್ತಕೊಂಡು ಬಂದಿದ್ದೀನಿ. ಅರೆ ಹೆವಿ ಕಾಸ್ಟ್ಲಿ, ಅಷ್ಟು ವರ್ತ್ ಇಲ್ಲ ಅಂದ್ಕೊಂಡಿನಿ. ಏನೂ ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಅಂತ ತೊಗೊಂಡೆ. ನನಗೂ ಶ್ರೇಯಾಂಶಿಗೂ ಬಟ್ಟೆ ತೊಗೊಂಡು ಬಂದೆ. ಈಗ ಇನ್ಸ್ಟಿಟ್ಯೂಟ್ ತಲುಪಿದ್ದೀನಿ. ಒಳಗೆ ಹೋಗೋಣ ಬನ್ನಿ. ಓಕೆ, ಇವಾಗ ಟೈಮ್ ಬಂದು 2:30. ಇವಾಗ ಲಂಚಿಗೆ ಕೂತಿದ್ದೀನಿ. ಲಂಚಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಟೊಮೆಟೊ ಬಾತ್ ತಂದಿದ್ದೀನಿ. ಇನ್ನು ತಿಂದು ಮತ್ತೆ ಕ್ಲಾಸ್ ಅಟೆಂಡ್ ಆಗಬೇಕು. ಓಕೆ, ಇವಾಗ ಕ್ಲಾಸ್ ಮುಗೀತು. ಹಾಗಾಗಿ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀನಿ. ನೋಡೋಣ ಬಸ್ ಸಿಗುತ್ತಾ ಅಂತ.
ಇವತ್ತು ಬ್ಯಾಕ್ ಸೈಡಿಂದನೇ ಹೋಗ್ತಾ ಇದ್ದೀನಿ ಗೈಸ್. ಓಕೆ, ಇವಾಗಷ್ಟೇ ಮನೆಗೆ ಬಂದವಳೆ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಕೂಡ ಮಾಡಿ ಈಗ ರೆಡಿಯಾಗಿದ್ದೀನಿ. ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂದರೆ ನಮ್ಮ ಗೌರಿಶಂಕರ ದೇವಸ್ಥಾನಕ್ಕೆ. ನಾನು ಅವತ್ತೇ ಹೇಳಿದ್ದೆ ಲಾಸ್ಟ್ ಬ್ಲಾಗಲ್ಲಿ, ಏನಂತ ಅಂದರೆ ನಮ್ಮದು ಮೇಕೇರಿಯಲ್ಲಿ 10 ದಿನ ಶಿವರಾತ್ರಿ ಉತ್ಸವ ನಡೆಯುತ್ತೆ ಅಂತ. ಇವತ್ತು 8ನೇ ದಿನ, ಹಾಗಾಗಿ ಅಮ್ಮ 5ನೇ ದಿನದಿಂದ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಇವತ್ತು 8ನೇ ದಿನದಿಂದ, ಇನ್ನು 3 ದಿನ ಇದೆ, ಇವತ್ತು ನಾಳೆ ನಾಡ್ದು ತುಂಬಾ ಗ್ರ್ಯಾಂಡಾಗಿ ಶಿವರಾತ್ರಿ ನಡೆಯುತ್ತೆ. ಹೇಗೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು ಆವತ್ತಿನ ದಿವಸ ತೋರಿಸ್ತೀನಿ. ಇವತ್ತು ನಾವು ಶಿವರಾತ್ರಿಗೆ ಏನೇನೆಲ್ಲ ಫಂಕ್ಷನ್ ಇದೆ ಟೆಂಪಲಲ್ಲಿ ಅಂತ ತೋರಿಸ್ತೀನಿ. ಓಕೆ, ಈಗ ಹೊರಡೋಣ. ಆಲ್ರೆಡಿ ಟೈಮ್ ಆಗಿದೆ, ಈಗ ನಾವೆಲ್ಲ ಹೊರಡ್ತಾ ಇದ್ದೀವಿ, ಹೋಗೋಣ ಬನ್ನಿ. ಇವಾಗ ಟೆಂಪಲ್ ರೀಚ್ ಆಗೋಕ್ಕಾದ್ವಿ. ನೋಡಿ ಲೈಟಿಂಗ್ಸ್ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ, ಚೆನ್ನಾಗಿದೆ ಅಲ್ವಾ. ಇನ್ನು ಟೆಂಪಲ್ ಒಳಗೆ ಹೋಗಿ ತೋರಿಸ್ತೀನಿ. ಇವಾಗ ಭಜನೆ ಆಗ್ತಾ ಉಂಟು, ಡೈಲಿ ಭಜನೆ ಅಂತೆ ಗೈಸ್. ಭಜನೆ ಬೇರೆ ಬೇರೆ ಗ್ರೂಪ್, ಬೇರೆ ಕಡೆಯಿಂದ ಎಲ್ಲ ಕರೆಸ್ತಾರೆ. ಇಲ್ಲಿ ಚರ್ಮರಿ ಅಂಗಡಿ ಬೇರೆ ಇದೆ. ನಿಮಗೆ ರಾಮದು ಲೈಟಿಂಗ್ಸ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಇಲ್ಲಿ ಮಾಡಿರೋದು ಆ ಥರ ಲೈಟಿಂಗ್ಸ್. ತೋರಿಸ್ತೀನಿ ಬನ್ನಿ. ನೋಡಿ ಚಂದ ಮಾಡಿದ್ದಾರೆ. ನೋಡಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ. ರಾಮತ್ ಕಾಣ್ತಿದೆ ಅಲ್ಲಿ. ಇಲ್ಲಿ ನೋಡಿ, ಇಲ್ಲಿ അത്ര ആൾക്കാരില്ലല്ലോ. ഞങ്ങളുടെ വരുമ്പോൾ ആരും വന്നിട്ടുണ്ടായിട്ടില്ല. ಶಿವ ನೋಡಿ ಅಲ್ಲಿ, ಶಿವದು ಸ್ಟ್ಯಾಚು, ರಾಮದ ಲೈಟಿಂಗ್ಸು ಎಲ್ಲ ಎಷ್ಟು ಚೆನ್ನಾಗಿದೆ. ಡೈಲಿ ಇವಾಗ ಮಾರ್ನಿಂಗ್ ಶಿವರಾತ್ರಿ 10 ದಿನನೂ ಮಾರ್ನಿಂಗ್ ಹಾಡೆಲ್ಲ ಆಗ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ಲ. ಇನ್ನು ನೆಕ್ಸ್ಟ್ ಏನಾದ್ರು ಭಜನೆ ಎಲ್ಲ ಸ್ಟಾರ್ಟ್ ಆದಾಗ ಅದನ್ನೂ ಸ್ವಲ್ಪ ರೆಕಾರ್ಡ್ ಮಾಡಿ ಹಾಕ್ತೀನಿ. ಅಮ್ಮಗುಟಿ ಬೇಡಿಕೆ ಅಮ್ಮಗುಟಿ ಓಕೆ. ಇವಾಗ ಪೂಜೆ ಎಲ್ಲ ಮುಗ್ದು ಮಂಗಳಾರತಿ ಆಗಿ ತೀರ್ಥ ತಗೊಂಡು ನಾವಿವಾಗ ಊಟಕ್ಕೆ ಬಂದಿದ್ದೀವಿ. ಗೈಸ್, ಅನ್ನ ಪ್ರಸಾದ, ಅನ್ನ ಸಾಂಬಾರು, ಉಪ್ಪಿನಕಾಯಿ, ಪಲ್ಯ ಕೊಟ್ಟಿದ್ದಾರೆ. ನನಗಂತೂ ಅವಾಗಲಿಂದ ತುಂಬಾ ಹೊಟ್ಟೆ ಹಸಿತಿತ್ತು. ದೇವಸ್ಥಾನ ಪ್ರಸಾದ ಅಂದರೆ ನನ್ನ ಫೇವ್ರೇಟ್. ಎಲ್ಲಿದ್ರೂ ನಾನು ಹೋಗ್ತಾಯಿದ್ದೆ ಸಣ್ಣೋಳಿರ್ಬೇಕಾದ್ರೆ.
ಸ್ವೀಟಲ್ಲಿ ಪಾಯಸ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಪಾಯಸ. ಶ್ರೇಯಾಂಶ್ ನೋಡಿ ಊಟ ಮಾಡೋದು ಬಿಟ್ಟು ಪಾಯಸ ತಿನ್ಕೊಂಡು ಕೂತಿದ್ದಾನೆ. ಇವಾಗಷ್ಟೇ ಟೆಂಪಲಿಂದ ಬಂದ್ವಿ, ಪ್ರಸಾದ ಎಲ್ಲ ತಿಂದ್ಕೊಂಡು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಪ್ರಸಾದ ಅಂತ ಕೇಳಬೇಕಾ, ಸಖತ್ತಾಗಿರುತ್ತೆ. ಇವಾಗ ಮಲ್ಕೊಳೋ ಟೈಮ್. ಆಲ್ರೆಡಿ ಫುಲ್ ಟಯರ್ಡ್ ಆಗಿದ್ದೀವಿ, ನೆನ್ನೆ ಟ್ರಾವೆಲ್ ಆಗಿದ್ದೀವಿ, ಇವತ್ತು ಬೆಳಗ್ಗೆನೂ ಕ್ಲಾಸಿಗೆ ಹೋಗಿ ಮತ್ತೆ ಬಂದು ಟೆಂಪಲ್ಗೆ ಹೋಗಿದ್ದೆಲ್ಲ. ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಷ್ಟು ಸಾಕು ಅನ್ಕೊತೀನಿ. ಎಲ್ಲರಿಗೂ ಗುಡ್ ನೈಟ್. ಇವತ್ತಿನ ಕಿವಿ ಮಾತು: ಪ್ರತಿದಿನ ಹೊಸ ದಿನವಾಗಿದೆ, ಹಳೆಯದನ್ನು ಮರೆತು ಹೊಸದಾಗಿ ಕೆಲಸ ಪ್ರಾರಂಭಿಸಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.